ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಬನ್ನಿ ಇವತ್ತಿನ ಅವಧಿಯಲ್ಲಿ ಏಪ್ರಿಲ್ 1ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ 10 ದಿನಗಳ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೋಸ್ಟ್ ಇವಾಗ ಪ್ರಚಲಿತದಲ್ಲಿ ಅಂದರೆ ಅದು ಸುದ್ದಿಯಲ್ಲಿರ್ತಕ್ಕಂಥ ಘಟನೆಗಳನ್ನೇ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಮೋಸ್ಟ್ ಸಂಭವನೀಯತೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತೀವಲ್ಲ, ಆ ರೀತಿ ಇರುತ್ತೆ. ಕೊನೆವರೆಗೆ ನೋಡಿ ಅಂತಕ್ಕಂಥದ್ದು. ಮೊದಲನೇದಾಗಿ ನಾವು ಈ ವಿಡಿಯೋದಲ್ಲಿ ಏನೆಲ್ಲ ಕವರ್ ಮಾಡಿದ್ದೀವಿ ಅಂತಕ್ಕಂಥದ್ದು ಒಂದು ಕ್ವಿಕ್ಕಾಗಿ ರಿವಿಷನ್ ಮಾಡ್ತಾ ಹೋಗೋಣ. ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಮೇಘಯಾನ 2024 ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಅದೇ ರೀತಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಒಂದು ಹೊಸ ವೆಬ್ಸೈಟನ್ನು ರಿಲೀಸ್ ಮಾಡಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಪ್ರಚಲಿತ ಘಟನೆಯಾಗಿದೆ. ಅದೇ ರೀತಿ ನೋಡ್ತೀವಿ, ಬರ್ನಾರ್ಡ್ ಅರ್ನಾಲ್ಡ್ ಪೋಪ್ಸ್ ಪಟ್ಟಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಅದರೆಲ್ಲ ಡೀಟೇಲ್ನ ನೋಡ್ತಾ ಹೋಗ್ತೀವಿ. ಇನ್ನು RBI Act 19 ಕಾರ್ಯಕ್ರಮವನ್ನು ಇತ್ತೀಚೆಗೆ ಮೋದಿಯವರು ಉದ್ಘಾಟನೆ ಮಾಡ್ತಾರೆ. ಯಾಕಂದರೆ RBI ಸ್ಥಾಪನೆಯಾಗಿ ಈ 2024ಕ್ಕೆ ಅಂದರೆ 90 ವರ್ಷಗಳ ಪೂರೈಸಿದ ಒಂದು ಕಾರ್ಯಕ್ರಮ, ಸವಿ ನೆನಪಿಗೋಸ್ಕರ ಅದರ ಬಗ್ಗೆನೂ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗ್ತೀವಿ. 2024ರಲ್ಲಿ GI ಟ್ಯಾಗ್ ಪಡೆದ ರಾಜ್ಯ ಮತ್ತು ಉತ್ಪನ್ನಗಳು ಅಂತಕ್ಕಂಥದ್ದು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಸಾಗರ ಕವಚ 2024 ಅಂತಕ್ಕಂಥದ್ದು ಸ್ವಲ್ಪ ನೋಡ್ತಾ ಹೋಗ್ತೀವಿ. ದಕ್ಷಿಣ ಕೊರಿಯಾ ಖಾಸಗಿ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಆ ಉಪಗ್ರಹದ ಬಗ್ಗೆನೂ ಮಾಹಿತಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇನ್ನು 2023-24ನೇ ಹಣಕಾಸು ವರ್ಷದಲ್ಲಿ 2023-24 ಹಣಕಾಸು ವರ್ಷದಲ್ಲಿ RBI ರೆಪೋ ದರ ಮತ್ತು GDP ಬೆಳವಣಿಗೆ ದರ ಅಂತಕ್ಕಂಥದ್ದು ಕೂಡ ನಾವು ನೋಡ್ತಾ ಹೋಗ್ತೀವಿ. ಬನ್ನಿ, ಟೈಮ್ ವ್ಯರ್ಥ ಮಾಡೋದು ಬೇಡ, ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಘಯಾನ 2024 ಅಂತಕ್ಕಂಥದ್ದು ಅಥವಾ ಮೇಘಯಾನ 24 ಅಂತಕ್ಕಂಥದ್ದು ಇಲ್ಲಿ ಗಮನಿಸಬಹುದು. ಮೊದಲನೇದಾಗಿ ಇದು ದಕ್ಷಿಣ ಕಮಾಂಡೋ ಅಂತಕ್ಕಂಥದ್ದು, ದಕ್ಷಿಣ ನೌಕಾ ಕಮಾಂಡೋ ಅಂತಕ್ಕಂಥದ್ದು ಕೇರಳದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿರ್ತಕ್ಕಂಥದ್ದು. ಇದೊಂದು ಹವಾಮಾನ ಮತ್ತು ಸಮುದ್ರ ಶಾಸ್ತ್ರದ ಸೆಮಿನಾರ್ ಆಗಿದೆ ಅಂತಕ್ಕಂಥದ್ದು. ಮೇಘಯಾನ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಹವಾಮಾನ ಮತ್ತು ಸಮುದ್ರ ಶಾಸ್ತ್ರದ ಒಂದು ಸೆಮಿನಾರ್ ಆಗಿತ್ತು ಅಂತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ ಸ್ಕೂಲ್ ಆಫ್ ನೇವಲ್ ಓಸಿಯೋನಾಲಜಿ ಮತ್ತು ಮೆಟಿಯೋಲಾಜಿ ಅಂತಕ್ಕಂಥದ್ದು, SNOM ಅಂತ ಕರಿತೀವಿ. ಸ್ಕೂಲ್ ಆಫ್ ನೇವಲ್ ಓಸಿಯೋನಾಲಜಿ ಮತ್ತು ಮೆಟಿಯೋನಾಲಜಿ, ಹಾಗೆ ಭಾರತೀಯ ನೌಕಾ ಹವಾಮಾನ ವಿಶ್ಲೇಷಣಾ ಕೇಂದ್ರ, ದಕ್ಷಿಣ ನೌಕಾ ಕಮಾಂಡದಲ್ಲಿ ಈ ಒಂದು ಕಾರ್ಯಕ್ರಮ ಜಂಟಿಯಾಗಿ ಆಯೋಜನೆ ಮಾಡಲಾಗಿತ್ತು ಅಂತಕ್ಕಂಥದ್ದು. ಅದೇ ರೀತಿ ನೋಡ್ತಾ ಹೋಗ್ತೀವಿ, ವಿಶ್ವ ಹವಾಮಾನ ದಿನ 2024, ಇದರ ಧ್ಯೇಯವಾಕ್ಯ ಏನಾಗಿತ್ತು ಅಥವಾ ವಿಷಯ ವಸ್ತು ಏನಾಗಿತ್ತು ಅಂತ ಕೇಳ್ತಾರೆ. ಇಲ್ಲಿ ನೋಡ್ತಾ ಹೋಗ್ತೀವಿ, ಥೀಮ್ ಏನಾಗಿತ್ತು ಅಂದರೆ ಆಟ್ ದಿ ಫ್ರಂಟ್ ಲೈನ್ ಆಫ್ ಕ್ಲೈಮೇಟ್ ಆ್ಯಕ್ಷನ್ ಅಂತಕ್ಕಂಥದ್ದು. ಇದು 2024ರ ವಿಶ್ವ ಹವಾಮಾನ ದಿನದ ಒಂದು ಧ್ಯೇಯವಾಕ್ಯವಾಗಿದೆ ಅಂತಕ್ಕಂಥದ್ದು. ವಿಶ್ವ ಹವಾಮಾನ ಸಂಸ್ಥೆ ಮಾರ್ಚ್ 23 1950ರಂದು ಸ್ಥಾಪನೆ ಆಗ್ತದೆ. ವಿಶ್ವ ಹವಾಮಾನ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂದರೆ 23 ಮಾರ್ಚ್ 1950ರಂದು ಸ್ಥಾಪನೆ ಆಗ್ತದೆ. ಇದರ ಸವಿ ನೆನಪಿಗಾಗಿ ಅಥವಾ ಇದರ ನೆನಪಿಗಾಗಿ ಪ್ರತಿ ವರ್ಷ ಮಾರ್ಚ್ 23 ವಿಶ್ವ ಹವಾಮಾನ ದಿನ ಅಂತೇಳಿ ಆಚರಿಸಲಾಗ್ತದೆ. ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯದೊಂದಿಗೆ ವಿಶ್ವ ಹವಾಮಾನ ದಿನ ಅಂಥೇಳಿ ಆಚರಿಸಲಾಗ್ತದೆ. ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು ಯಾರಿದ್ದಾರೆ ಅಂತ ಕೇಳ್ತಾರೆ. ಅಡ್ಮಿರಲ್ R ಹರಿಕುಮಾರ್ ಅವರು ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರಿದ್ದಾರೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು. ನೆಕ್ಸ್ಟ್ ನೋಡೋಣ. WHO ಲಾಂಚಸ್ ಕೋವಿನೆಟ್ ಗ್ಲೋಬಲ್ ನೆಟ್ವರ್ಕಿಂಗ್ ಫ್ರಮ್ ಕರೋನಾ ವೈರಸ್ ಅಂತಕ್ಕಂಥದ್ದು. ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಹೊಸದಾಗಿ ಕೋವಿನೆಟ್ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಇಲ್ಲಿ ಕೋವಿನೆಟ್ ಅಂತಕ್ಕಂಥ ಒಂದು ಗ್ಲೋಬಲ್ ನೆಟ್ವರ್ಕಿಂಗ್ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಲಾಗಿದೆ. ಅದರ ಕುರಿತು ನೋಡ್ತಾ ಹೋಗೋಣ. WHO ಅಂತಕ್ಕಂಥದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಕರಿತೀವಿ. ಅದೇ ಕನ್ನಡದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಕರೆಯಲಾಗುತ್ತೆ. ಇದೇನು ಮಾಡ್ಯದ,
ಕೋವಿನೆಟ್ ಅಂತಕ್ಕಂಥದ್ದು, ಇದು ಕೇಳ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿರ್ತದೆ. ಕೋವಿನೆಟ್ ಅಂತಕ್ಕಂಥದ್ದು ಜಾಗತಿಕ ನೆಟ್ವರ್ಕಿಂಗ್ ಜಾಲತಾಣವಾಗಿದೆ ಅಂತೇಳಿ ನಾವು ಹೇಳ್ಬೋದು. ಇದು ಯಾವ ಉದ್ದೇಶಕ್ಕೋಸ್ಕರ ಇದು WHO ಬಿಡುಗಡೆ ಮಾಡ್ತು ಅಂದರೆ, ಇಲ್ಲಿ ಉದ್ದೇಶ ನೋಡ್ತಾ ಹೋಗ್ತೀವಿ. ಕರೋನಾ ವೈರಸ್ ಸಮಯೋಚಿತ ಪತ್ತೆ ಮಾಡುವುದು, ಮೇಲ್ವಿಚಾರಣೆ ಮಾಡುವುದು ಮತ್ತು ಮೌಲ್ಯಮಾಪನ ಮಾಡುವುದು ಅಂತಕ್ಕಂಥ ಈ ವಿಚಾರಗಳನ್ನು ಒಂದು ಕ್ಯಾಲ್ಕುಲೇಷನ್ ಮಾಡೋದಕ್ಕೋಸ್ಕರ ಏನು ಮಾಡ್ತದೆ WHO ಈ ಕೋವಿನೆಟ್ ಅಂತಕ್ಕಂಥದ್ದು ಜಾಗತಿಕ ನೆಟ್ವರ್ಕ್ ಜಾಲತಾಣವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ನಾವು ನೋಡ್ತಾ ಹೋಗ್ತೀವಿ 2024 ವಿಶ್ವ ಆರೋಗ್ಯ ದಿನ ಅಂತೇಳಿ ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. 2024 ವಿಶ್ವ ಆರೋಗ್ಯ ದಿನದ ಥೀಮ್ ಏನಾಗಿದೆ ಅಂತ ಕೇಳ್ತಾರೆ. ಥೀಮ್ ಏನಾಗಿದೆ ಅಂದರೆ ನನ್ನ ಆರೋಗ್ಯ ನನ್ನ ಹಕ್ಕು ಅಂತಕ್ಕಂಥದ್ದು. ಇಲ್ಲಿ 2024 ವಿಶ್ವ ಆರೋಗ್ಯ ದಿನದ ಧ್ಯೇಯವಾಕ್ಯ ಏನಾಗಿದೆ ಅಥವಾ ಥೀಮ್ ಏನಾಗಿದೆ ಅಂದರೆ ನನ್ನ ಆರೋಗ್ಯ ನನ್ನ ಹಕ್ಕು ಅಂತಕ್ಕಂಥದ್ದು. ಇದು 2024 ವಿಶ್ವ ಆರೋಗ್ಯ ದಿನದ ಥೀಮ್ ಆಗಿದೆ. ಪ್ರತಿ ವರ್ಷ ಏಪ್ರಿಲ್ 7 ಇಲ್ಲಿ ನೋಡಿ, ಪ್ರತಿ ವರ್ಷ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ ಅಂತೇಳಿ ಆಚರಿಸಲಾಗುತ್ತದೆ. ಈ ಒಂದು WHO ಏನು ಮಾಡಿತ್ತಲ್ಲ, ಈ ಕೋವಿನೆಟ್ ಅಂತಕ್ಕಂಥದ್ದು ನೆಟ್ವರ್ಕಿಂಗ್ ಜಾಲತಾಣದಲ್ಲಿ ಎಷ್ಟು ದೇಶಗಳು ಭಾಗವಹಿಸಿದ್ವು ಅಂದರೆ 21 ದೇಶಗಳಿಂದ 21 ದೇಶಗಳಿಂದ 36 ಪ್ರಯೋಗಾಲಯಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಇದರಲ್ಲಿ ಹೇಳ್ತಾ ಹೋಗ್ತಾರೆ ಅವರು. ಕೋವಿನೆಟ್ ಲಾಂಚಿಂಗ್ ಏನು ನೆಟ್ವರ್ಕಿಂಗ್ ಜಾಲತಾಣ ಏನು ಬಿಡುಗಡೆ ಮಾಡಿದಾರಲ್ಲ, ಅದರಲ್ಲಿ 21 ದೇಶಗಳಿಂದ 36 ಪ್ರಯೋಗಾಲಯಗಳನ್ನು ಒಳಗೊಂಡಿದೆ. ಇದರಲ್ಲಿ 3 ಭಾರತೀಯ ಪ್ರಯೋಗಾಲಯಗಳಿವೆ ಅಂತಕ್ಕಂಥದ್ದು. ಈ 21 ದೇಶಗಳಲ್ಲಿ 36 ಪ್ರಯೋಗಾಲಯ ಇದೆಯಲ್ಲ, ಅದರಲ್ಲಿ 3 ಭಾರತೀಯ ಪ್ರಯೋಗಾಲಯಗಳು ಒಳಗೊಂಡಿವೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ನೋಡೋಣ ಅವು ಯಾವುದು ಭಾರತೀಯ ಪ್ರಯೋಗಾಲಯಗಳು ಅಂತದ್ದು ಕೂಡ ನೋಡ್ತಾ ಹೋಗೋಣ ಮುಂದೆ. ನೋಡೋಣ ಒಂದೊಂದಾಗಿ. ಮೊದಲನೇದಾಗಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಮತ್ತು ಇಂಡಸ್ಟ್ರಿಯಲ್ ರಿಸರ್ಚ್, ನ್ಯಾಷನಲ್ ಎನ್ವಿರಾನ್ಮೆಂಟ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಚೆನ್ನೈ ಅಂತಕ್ಕಂಥದ್ದು. ಚೆನ್ನೈನ ಒಂದು ಇನ್ಸ್ಟಿಟ್ಯೂಟ್ ಇದೆ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಮತ್ತು ಇಂಡಸ್ಟ್ರಿಯಲ್ ರಿಸರ್ಚ್, ನ್ಯಾಷನಲ್ ಎನ್ವಿರಾನ್ಮೆಂಟ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು. ಇದು ಕೂಡ 21 ದೇಶಗಳಲ್ಲಿ ಭಾರತೀಯ ಪ್ರಯೋಗಾಲಯ ಆಯ್ಕೆಯಾಗಿರ್ತಕ್ಕಂಥದ್ದು. ಇದು ಚೆನ್ನೈನಲ್ಲಿದೆ, ತಮಿಳುನಾಡಿನ ಚೆನ್ನೈನಲ್ಲಿ ಇರ್ತಕ್ಕಂಥದ್ದು. ಇನ್ನು ಎರಡನೇದಾಗಿ ಇಂಡಿಯನ್ ಕೌನ್ಸಿಲ್ ಮೆಡಿಕಲ್ ರಿಸರ್ಚ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅಂತಕ್ಕಂಥದ್ದು. ಇದು ಎಲ್ಲಿದೆ ಅಂದರೆ ಪುಣೆಯಲ್ಲಿ, ಮಹಾರಾಷ್ಟ್ರದ ಪುಣೆಯಲ್ಲಿ ಇರ್ತಕ್ಕಂಥದ್ದು ಎರಡನೇದಾಗಿ. ಇನ್ನು ಮೂರನೇದಾಗಿ ಭಾಷಾಂತರ ಆರೋಗ್ಯ ವಿಜ್ಞಾನ ತಂತ್ರಜ್ಞಾನ ಸಂಸ್ಥೆ, ಇದು ಫರೀದಾಬಾದ್, ಹರಿಯಾಣದಲ್ಲಿರ್ತಕ್ಕಂಥ ಫರೀದಾಬಾದ್, ಇದು ಕೂಡ ಪ್ರಯೋಗಾಲಯ ಆಯ್ಕೆಯಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ವಿಶ್ವ ಆರೋಗ್ಯ ಸಂಸ್ಥೆ 3 ಪ್ರಯೋಗಾಲಯ, ಭಾರತೀಯ 3 ಪ್ರಯೋಗಾಲಯಗಳು ಆಯ್ಕೆಯಾಗಿರ್ತಕ್ಕಂಥದ್ದು. ಒಂದು ಚೆನ್ನೈನಲ್ಲಿರ್ತಕ್ಕಂಥದ್ದು, ಇನ್ನೊಂದು ಪುಣೆಯಲ್ಲಿರ್ತಕ್ಕಂಥದ್ದು, ಇನ್ನೊಂದು ಫರೀದಾಬಾದ್, ಹರಿಯಾಣ ರಾಜ್ಯದ ಫರೀದಾಬಾದಲ್ಲಿರ್ತಕ್ಕಂಥ 3 ಪ್ರಯೋಗಾಲಯಗಳು ವಿಶ್ವ ಆರೋಗ್ಯ ಸಂಸ್ಥೆ ಆಯ್ಕೆ ಮಾಡಿರ್ತಕ್ಕಂಥದ್ದು. ನೋಡ್ತಾ ಹೋಗ್ತೀವಿ. ವಿಶ್ವ ಆರೋಗ್ಯ ಸಂಸ್ಥೆಯ ಡೈರೆಕ್ಟರ್ ಜನರಲ್ ಯಾರಿದ್ದಾರೆ ಅಂತಕ್ಕಂಥ ಪ್ರಸ್ತುತ ಡಾಕ್ಟರ್ ಟೆಡ್ರೋಸ್ ಅಧಾನಮ್ ಘೆಬ್ರೆಯೆಸಸ್ ಅಂತಕ್ಕಂಥವ್ರು ಪ್ರಸ್ತುತ ಡೈರೆಕ್ಟರ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ? WHO ದ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಜಿನ್ವಾ, ಸ್ವಿಟ್ಜರ್ಲ್ಯಾಂಡಿನ ಜಿನ್ವಾದಲ್ಲಿ ಇದರ ಪ್ರಧಾನ ಕಚೇರಿ ಕಂಡುಬರುತ್ತೆ. ಯಾವಾಗ ಸ್ಥಾಪಿಸಲಾಯಿತು? ಈ WHO ಯಾವಾಗ ಸ್ಥಾಪಿಸಲಾಯಿತು ಅಂದರೆ ಏಪ್ರಿಲ್ 7, 1948ರಲ್ಲಿ ಸ್ಥಾಪಿಸಲಾಯಿತು. ಈ ಒಂದು ಏಪ್ರಿಲ್ 7 ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನ ಅಂತೇಳಿ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ನಾವು ನೋಡ್ಬೋದು. ಮುಂದೆ ನೋಡೋಣ. ಬರ್ನಾರ್ಡ್ ಅರ್ನಾಲ್ಡ್ ಫೋರ್ಬ್ಸ್ ವಿಶ್ವದ ಬಿಲಿಯನಿಯರ್ ಪಟ್ಟಿ 2024 ಅಂತಕ್ಕಂಥದ್ದು ಗಮನಿಸಬಹುದು. ಇಲ್ಲಿ ಭಾರತದ ಮುಖೇಶ್ ಅಂಬಾನಿಯವರು ಇದ್ದಾರೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಏನು, ಬರ್ನಾರ್ಡ್ ಅರ್ನಾಲ್ಡ್ ಫೋರ್ಬ್ಸ್ ವಿಶ್ವದ ಬಿಲಿಯನಿಯರ್ ಪಟ್ಟಿಯಲ್ಲಿ ಭಾರತೀಯರಾಗಿರ್ತಕ್ಕಂಥ ಮುಖೇಶ್ ಅಂಬಾನಿಯವರು ಮೊದಲ ಸ್ಥಾನದಲ್ಲಿದ್ದಾರೆ ಅಂತಕ್ಕಂಥದ್ದು. ಇದು ಎಷ್ಟನೇ ಆವೃತ್ತಿ ಇದೆ ಅಂದರೆ ಇದು 38ನೇ ಆವೃತ್ತಿಯ ಒಂದು ವರದಿಯಾಗಿದೆ. ವಿಶ್ವದ ಬಿಲಿಯನಿಯರ್ ಪಟ್ಟಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದು 38ನೇ ಆವೃತ್ತಿಯದಾಗಿದೆ.
ಇನ್ನು ಟೆಸ್ಲಾ ಮೋಟಾರ್ಸ್ನ ಗಮನಿಸಬಹುದು, ಟೆಸ್ಲಾ ಮೋಟಾರ್ಸ್ನ CEO ಆಗಿರ್ತಕ್ಕಂಥ ಎಲನ್ ಮಸ್ಕ್ ರವರು ಪ್ರಪಂಚದ ಬಿಲಿಯನಿಯರ್ ಅಂತಕ್ಕಂಥದ್ದು. ಪ್ರಪಂಚದಲ್ಲಿ ಪರಿಗಣನೆ ತೆಗೆದುಕೊಂಡ್ರೆ ವಿಶ್ವದಲ್ಲೇ ಅತಿ ಹೆಚ್ಚು ಶ್ರೀಮಂತರ ಯಾರಿದ್ದಾರೆ ಅಂದರೆ ಎಲನ್ ಮಸ್ಕ್ ಅಂತಕ್ಕಂಥವ್ರು. ಟೆಸ್ಲಾ ಮೋಟಾರ್ಸ್ನ CEO ಆಗಿರ್ತಕ್ಕಂಥ ಎಲನ್ ಮಸ್ಕ್ನವರು ಪ್ರಪಂಚದಲ್ಲೇ ಬಿಲಿಯನಿಯರ್ ಅಂತೇಳಿ ಕರೆಯಲಾಗ್ತದೆ. ಇನ್ನು ಅಮೆಜಾನ್ ಕಂಪ್ನಿಯ ಸ್ಥಾಪಕರಾಗಿರ್ತಕ್ಕಂಥ ಜೆಫ್ ಬೆಜೋಸ್ ರವರು 3ನೇ ಸ್ಥಾನದಲ್ಲಿದ್ದಾರೆ ಅಂತಕ್ಕಂಥದ್ದು. ಮೂರನೇ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಮುಖೇಶ್ ಅಂಬಾನಿಯವರು ಏಷ್ಯಾದಲ್ಲಿಯೇ ನಂಬರ್ 1 ಶ್ರೀಮಂತರು ಅಂತಕ್ಕಂಥದ್ದು. ಏಷ್ಯಾದಲ್ಲಿಯೇ ಮುಖೇಶ್ ಅಂಬಾನಿಯವರು ಅಗ್ರಸ್ಥಾನದಲ್ಲಿದ್ದಾರೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು. ಇನ್ನು ಟಾಪ್ 10 ಬಿಲಿಯನಿಯರಲ್ಲಿ ಏಕೈಕ ಭಾರತೀಯರು ಅಂತಕ್ಕಂಥದ್ದು ಕೂಡ ಇದು ಗಮನಿಸಬಹುದು. 10 ಜನ ಬಿಲಿಯನಿಯರ್ ಪಟ್ಟಿಯಲ್ಲಿ ಭಾರತದಲ್ಲಿ ಏಕೈಕ ಒಬ್ಬರು ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಅದು ಮುಖೇಶ್ ಅಂಬಾನಿಯವರು ಅಂತಕ್ಕಂಥದ್ದು. ಮುಖೇಶ್ ಅಂಬಾನಿಯವರು ಒಡೆತನದ ರಿಲಯನ್ಸ್ ಇಂಡಸ್ಟ್ರೀಸ್ ಅಂತಕ್ಕಂಥದ್ದು. ಈ ಫೋರ್ಬ್ಸ್ ಬಗ್ಗೆ ಸ್ವಲ್ಪ ನೋಡೋದಾದರೆ ಇದರ CEO ಯಾರಿದ್ದಾರೆ ಅಂದರೆ ಮೈಕ್ ಫೆಡರಲ್ ಅಂತಕ್ಕಂಥವ್ರು ಪ್ರಸ್ತುತ ಈ ಒಂದು ಫೋರ್ಬ್ಸ್ನ CEO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ ಕೇಂದ್ರ ಕಚೇರಿ ಇಲ್ಲಿದೆ ನ್ಯೂ ಜೆರ್ಸಿ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅಂತಕ್ಕಂಥದ್ದು. ಇಲ್ಲಿಂದ ಈ ಒಂದು ಪಟ್ಟಿ ಬಿಡುಗಡೆ ಮಾಡ್ತಾರೆ, ಅತ್ಯಂತ ಶ್ರೀಮಂತರ ಪಟ್ಟಿ ಅಂತಕ್ಕಂಥದ್ದು. ಪ್ರತಿ ವರ್ಷ ಈ ಒಂದು ಪಟ್ಟಿ ಬಿಡುಗಡೆ ಮಾಡ್ತಾರೆ. ಈ ವರ್ಷದಲ್ಲಿ ಪ್ರಪಂಚದಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥವ್ರು ಎಲನ್ ಮಸ್ಕ್ ರವರು. ಇನ್ನು ಏಷ್ಯಾ ಖಂಡದಲ್ಲೇ ತೆಗೆದುಕೊಂಡ್ರೆ ಮುಖೇಶ್ ಅಂಬಾನಿಯವರು ಅಗ್ರಸ್ಥಾನದಲ್ಲಿದ್ದಾರೆ ಅಂತಕ್ಕಂಥದ್ದು ಗಮನಿಸಬಹುದು. ಯಾವುದೇ ಪ್ರಶ್ನೆ ಕೊಡಲಿ, ಪ್ರಪಂಚದ ಅತ್ಯಂತ ಶ್ರೀಮಂತ ಪಟ್ಟಿಯಲ್ಲಿ ಯಾರು ಸ್ಥಾನ ಪಡೆದಿದ್ದಾರೆ ಅಂದರೆ ಅವರು ಎಲನ್ ಮಸ್ಕ್ ಅಂತಕ್ಕಂಥದ್ದು. ಇನ್ನು ಏಷ್ಯಾ ಖಂಡದಲ್ಲಿ ಗಮನಿಸಬಹುದು, ಏಷ್ಯಾ ಖಂಡದಲ್ಲಿ ಅತ್ಯಂತ ಶ್ರೀಮಂತರು ಯಾರು ಅಂತ ಕೇಳಿದ್ರೆ ಅದು ಮುಖೇಶ್ ಅಂಬಾನಿ ಅಂತಕ್ಕಂಥದ್ದು ಗಮನಿಸಬಹುದು. ಈ ಒಂದು ಫೋರ್ಬ್ಸ್ ಪಟ್ಟಿ ಅಂದರೆ ಫೋರ್ಬ್ಸ್ ಸ್ಥಾಪನೆ ಆಗಿದ್ದು ಯಾವಾಗ ಅಂದರೆ 1917ರಲ್ಲಿ ಸ್ಥಾಪಿಸಲಾಗಿದೆ ಅಂತಕ್ಕದ್ದು ಕೂಡ ಗಮನಿಸಬಹುದು. ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ. RBI Act 19 ಕಾರ್ಯಕ್ರಮ ಉದ್ದೇಶಿಸಿದ ಪ್ರಧಾನಿ ಮೋದಿಯವರು ಅಂತಕ್ಕಂಥದ್ದು. ಇತ್ತೀಚೆಗೆ ಏನು ಮಾಡ್ತಾರೆ, RBI ಬ್ಯಾಂಕ್ ಸ್ಥಾಪನೆಯಾಗಿ 90 ವರ್ಷಗಳ ಪೂರೈಕೆ ಆಗ್ತದೆ. ಆ ಪೂರೈಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮೋದಿಯವರು ಭಾಷಣ ಮಾಡ್ತಾರೆ. ಒಂದಿಷ್ಟು ಅಂಶಗಳು RBI ಬಗ್ಗೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಜನರಲ್ ಸ್ಟಡೀಸ್ನಲ್ಲಿ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಏಪ್ರಿಲ್ 1ಕ್ಕೆ ಏನಾಗಿತ್ತು, ಏಪ್ರಿಲ್ 1ನೇ ತಾರೀಕಿಗೆ ಏನಾಗ್ತದೆ, RBI 90 ವರ್ಷ ಸ್ಥಾಪನೆ ಆಗಿ 90 ವರ್ಷಗಳ ಪೂರೈಸಿದ ಒಂದು ಕಾರ್ಯಕ್ರಮ ಇತ್ತೀಚೆಗೆ ಮೋದಿಯವರು ಉದ್ಘಾಟಿಸಿ ಮಾತನಾಡಿರ್ತಕ್ಕಂಥದ್ದು. ಇನ್ನು RBI ಅಂತ ಕೇಳ್ತಾರೆ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಭಾರತದ ಹಣಕಾಸುಗಳನ್ನು ಮುದ್ರಣೆ ಮಾಡ್ತಕ್ಕಂಥದ್ದು, ಅದು ಚಲಾವಣೆಗೆ ಬಿಡುಗಡೆ ಮಾಡ್ತಕ್ಕಂಥದ್ದು ಇದು RBI ಮಾಡ್ತದೆ. ಬ್ಯಾಂಕುಗಳ ಬ್ಯಾಂಕು ಅಂತೇಳಿ ಕೂಡ ಈ RBI ಬ್ಯಾಂಕಿಗೆ ಕರೆಯಲಾಗುತ್ತದೆ. ಈ ಒಂದು ಬ್ಯಾಂಕ್ ಯಾವಾಗ ಸ್ಥಾಪಿಸಲಾಯಿತು ಅಥವಾ ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು ಅಂದರೆ ಹಿಲ್ಟನ್ ಯಂಗ್ ಸಮಿತಿ ಅಂತಕ್ಕಂಥದ್ದು. ಹಿಲ್ಟನ್ ಯಂಗ್ ಸಮಿತಿಯ ಒಂದು ಶಿಫಾರಸು ಮೇರೆಗೆ ಈ ಬ್ಯಾಂಕನ್ನು ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು ಕೂಡ ಗಮನಿಸಬಹುದು. ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ನೋಡ್ತೀವಿ, 1 ಏಪ್ರಿಲ್ 1935ರಂದು ಈ ಬ್ಯಾಂಕ್ ಸ್ಥಾಪನೆ ಆಗ್ತದೆ. 1 ಏಪ್ರಿಲ್ 2024ಕ್ಕೆ ಏಪ್ರಿಲ್ 2024ಕ್ಕೆ 90 ವರ್ಷ ಪೂರೈಕೆ ಆಗ್ತದೆ. 90 ವರ್ಷ ಪೂರೈಸಿದ ಒಂದು ಕಾರ್ಯಕ್ರಮ ಇತ್ತೀಚೆಗೆ ಮೋದಿಯವರು ಉದ್ಘಾಟನೆ ಮಾಡ್ತಾರೆ. ಪ್ರಸ್ತುತ RBIನ ಗವರ್ನರ್ ಯಾರಿದ್ದಾರೆ ಅಂತ ಕೇಳ್ತಾರೆ, ಶಕ್ತಿಕಾಂತ್ ದಾಸ್ರವರು. ಇವರು ಎಷ್ಟನೇ ಗವರ್ನರ್, RBI ಬ್ಯಾಂಕಿನ ಎಷ್ಟನೇ ಗವರ್ನರ್ ಅಂದರೆ 90 ವರ್ಷದಲ್ಲಿ ಇವರು 25ನೇ ಗವರ್ನರ್ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು. ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ, RBIದು ಮುಂಬೈ, ಮಹಾರಾಷ್ಟ್ರದ ಮುಂಬೈನಲ್ಲಿ ಇದರ ಒಂದು RBIನ ಕೇಂದ್ರ ಕಚೇರಿ ಕಂಡು ಬರುತ್ತದೆ ಅಂತಕ್ಕಂಥದ್ದು ಗಮನಿಸಬಹುದು. ಮುಂದೆ ನೋಡ್ತಾ ಹೋಗೋಣ. GI ಟ್ಯಾಗ್ ಪಡೆದುಕೊಂಡಿರ್ತಕ್ಕಂಥ ಉತ್ಪನ್ನ ಮತ್ತು ರಾಜ್ಯಗಳು ಅಂತಕ್ಕಂಥದ್ದು ಗಮನಿಸಬಹುದು. ಮಹಾರಾಷ್ಟ್ರದ ಮೀರಜ್ ತಾನ್ಪುರ್, ಇಲ್ಲಿ ನೋಡ್ತಾ ಹೋಗ್ತೀವಿ, ಮಹಾರಾಷ್ಟ್ರದ ಮೀರಜ್ ತಾನ್ಪುರ್ ಮತ್ತು ಮೀರಜ್ ಸಿತಾರಾ ಅಂತಕ್ಕಂಥದ್ದು 2 ಉತ್ಪನ್ನಗಳು. ಉತ್ತರ ಪ್ರದೇಶದ ಬುಂದೇಲ್ಖಂಡದ
ಖತಿಯಾ ಗೇವು ಅಂತಕ್ಕಂಥದ್ದು ಜಿ ಐ ಟ್ಯಾಗ್ ಸಿಕ್ಕಿರ್ತಕ್ಕಂಥದ್ದು 2024ರಲ್ಲಿ ಜಿ ಐ ಟ್ಯಾಗ್ ಪಡೆದುಕೊಂಡಿರ್ತಕ್ಕಂಥವು ಎರಡು ರಾಜ್ಯಗಳು, ಒಂದು ಮಹಾರಾಷ್ಟ್ರ, ಇನ್ನೊಂದು ಉತ್ತರ ಪ್ರದೇಶ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಮೀರಜ್ ತಾನ್ಪುರ್ ಮತ್ತು ಮೀರಜ್ ಸಿತಾರಾ ಅಂತಕ್ಕಂಥದ್ದು ಮಹಾರಾಷ್ಟ್ರದ ಒಂದು ಎರಡು ಉತ್ಪನ್ನಗಳು ಇಲ್ಲಿ ಜಿ ಐ ಟ್ಯಾಗನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇವು ತಂತಿ ವಾದ್ಯಗಳ ತಯಾರಿಕೆಗೆ ಫೇಮಸ್ ಆಗಿರ್ತಕ್ಕಂಥದ್ದು. ವಾದ್ಯಗಳ ತಯಾರಿಕೆಗೆ ಫೇಮಸ್ ಆಗಿರೋದ್ರಿಂದ ಈ ಒಂದು ವಾದ್ಯಗಳಿಗೆ ಅಥವಾ ಹ್ಯಾಂಡ್ ಕ್ರಾಫ್ಟ್ ಅಂತ ಕರೆಯಲಾಗ್ತದೆ, ಇವುಗಳಿಗೆ ಜಿ ಐ ಟ್ಯಾಗ್ ಮಾನ್ಯತೆಯನ್ನು ಸಿಕ್ಕಿರ್ತಕ್ಕಂಥದ್ದು. ಅದೇ ರೀತಿ ನೋಡ್ತೀವಿ ಬುಂದೇಲ್ಖಂಡದ ಖತಿಯಾ ಗೇವು ಅಂತಕ್ಕಂಥದ್ದು. ಬುಂದೇಲ್ಖಂಡದ ಖತಿಯಾ ಗೇವು ಅಂತಕ್ಕಂಥದ್ದು ಉತ್ತರ ಪ್ರದೇಶ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಅಗ್ರಿಕಲ್ಚರ್, ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉತ್ಪನ್ನಕ್ಕೆ ಜಿ ಐ ಟ್ಯಾಗ್ ಸಿಕ್ಕಿರ್ತಕ್ಕಂಥದ್ದು. ಇದು ಯಾವುದು ಅಂದರೆ ಇದೊಂದು ಗೋಧಿಯ ತಳಿಯಾಗಿದೆ. ಖತಿಯಾ ಗೇವು ಅಂದರೆ ಇದೊಂದು ಗೋಧಿಯ ತಳಿಯಾಗಿದೆ. ಇದಕ್ಕೆ 2024ರಲ್ಲಿ ಜಿ ಐ ಟ್ಯಾಗ್ ಮಾನ್ಯತೆ ಸಿಕ್ಕಿರ್ತಕ್ಕಂಥದ್ದು ಗಮನಿಸಬಹುದು. ಮುಂದಿನ ಪ್ರಶ್ನೆ, ಸಾಗರ ಕವಚ 2024 ಅಂತಕ್ಕಂಥದ್ದು ಗಮನಿಸಬಹುದು. ಲಕ್ಷದ್ವೀಪಗಳಲ್ಲಿ ಕರಾವಳಿ ಭದ್ರತೆಯ ವ್ಯಾಯಾಮವಾಗಿದೆ. ಸಾಗರ ಕವಚ ಅಂತ ಅಂದರೆ ಏನಂತ ಕೇಳ್ತಾರೆ, ಇದೊಂದು ಲಕ್ಷದ್ವೀಪಗಳಲ್ಲಿ ಕರಾವಳಿ ಭದ್ರತಾ ವ್ಯಾಯಾಮವಾಗಿದೆ ಅಂತಕ್ಕಂಥದ್ದು. ಈ ವ್ಯಾಯಾಮದಲ್ಲಿ ಯಾವೆಲ್ಲ ನೌಕೆಗಳು ಅಥವಾ ನೌಕಾಪಡೆ ಅಥವಾ ವಾಯುಪಡೆ ಯಾವೆಲ್ಲ ಭಾಗವಹಿಸಿದಾವೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದಾಗಿರ್ತದೆ. ಈ ಒಂದು ವ್ಯಾಯಾಮವು ಭಾರತೀಯ ನೌಕಾಪಡೆ, ಭಾರತೀಯ ಕೋಸ್ಟ್ ಗಾರ್ಡ್, ಮೆರೈನ್ ಪೊಲೀಸ್ ಸೇರಿದಂತೆ ಎಲ್ಲ ಕಡಲ ಭದ್ರತಾ, ಮೀನುಗಾರಿಕೆ, ಕಸ್ಟಮ್ಸ್ ಮತ್ತು ಇತರೆ ಭದ್ರತಾ ಏಜೆನ್ಸಿಗಳ ವಹಿಸುವಿಕೆಯನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಕೋಸ್ಟಲ್ ಗಾರ್ಡ್ ಆಗಿರ್ಬೋದು, ಭಾರತೀಯ ನೌಕಾಪಡೆ ಆಗಿರ್ಬೋದು, ಮೆರೈನ್ ಪೊಲೀಸ್ ಸೇರಿದಂತೆ ಒಂದು ಕಡಲ ಭದ್ರತಾ ಅಥವಾ ಮೀನುಗಾರಿಕೆ, ಕಸ್ಟಮ್ಸ್ನ ಭದ್ರತೆ ಏಜೆನ್ಸಿಗಳು ಕೂಡ ಇದರಲ್ಲಿ ಭಾಗವಹಿಸಬಹುದು ಅಂತಕ್ಕಂಥದ್ದು ಮೆನ್ಷನ್ ಮಾಡಿದ್ದಾರೆ. ಲಕ್ಷದ್ವೀಪಗಳಲ್ಲಿ ಸಾಗರ ಕವಚ 2024ರ ವ್ಯಾಯಾಮವನ್ನು ಯಶಸ್ವಿಯಾಗಿ ನಡೆಸುವುದು ರಾಷ್ಟ್ರದ ಕಡಲ ಹಿತಾಸಕ್ತಿಗಳನ್ನು ಕಾಪಾಡಲು ಹಾಗೆ ಅದರ ಕರಾವಳಿ ಪ್ರದೇಶಗಳ ಭದ್ರತೆಯನ್ನು ಖಾತ್ರಿಪಡಿಸಲು ಭಾರತ ಸರ್ಕಾರ ಬದ್ಧತೆಗೆ ಇದೊಂದು ಸಾಕ್ಷಿ ಒದಗಿಸಿದಂತೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೋಡ್ತಾ ಹೋಗೋಣ ಮುಂದೆ. ದಕ್ಷಿಣ ಕೊರಿಯಾ 2ನೇ ಮಿಲಿಟರಿ ಸ್ಪೈ ಉಪಗ್ರಹ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಅಂತಕ್ಕಂಥದ್ದು ಕೇಳ್ತಾ ಹೋಗ್ತಾರೆ. ದಕ್ಷಿಣ ಕೊರಿಯಾ ಇತ್ತೀಚೆಗೆ ಯಾವ ಒಂದು ಉಪಗ್ರಹ ಉಡಾವಣೆ ಮಾಡಿದೆ, ಅದರ ಹೆಸರು ಏನಂತ ಕೇಳಬಹುದು. ಸ್ಪೈ ಅಂತಕ್ಕಂಥದ್ದು ಒಂದೇ ಅಕ್ಷರದ್ದು ಸ್ಪೈ ಅಂತಕ್ಕಂಥ ಒಂದು ಉಪಗ್ರಹ, ಅದಕ್ಕೆ ಹೆಸರು ಇಟ್ಟಿದ್ದಾರೆ ಸ್ಪೈ ಅಂತಕ್ಕಂಥದ್ದು. ಇದು ಯಾವ ಉಡಾವಣಾ ವಾಹನ ಮೂಲಕ ಉಡಾವಣೆ ಮಾಡಲಾಯಿತು ಯಶಸ್ವಿಯಾಗಿ ಅಂತಕ್ಕಂಥದ್ದು. ಸ್ಪೇಸ್ ಎಕ್ಸ್ ಕಂಪನಿಯ ಎಲನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಕಂಪನಿಯ ಫಾಲ್ಕನ್ 9 ರಾಕೆಟ್ ಮೂಲಕ ಇದನ್ನು ಉಡಾವಣೆ ಮಾಡಲಾಯಿತು ಅಂತಕ್ಕಂಥದ್ದು. ಈ ಸ್ಪೇಸ್ ಎಕ್ಸ್ ಕಂಪನಿ ಇದೊಂದು ಅಮೆರಿಕದ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯಾಗಿದೆ ಅಂತಕ್ಕದ್ದು ಕೂಡ ಗಮನಿಸಬಹುದಾಗಿದೆ. ಇಲ್ಲಿ ದಕ್ಷಿಣ ಕೊರಿಯಾದ 2ನೇ ಸ್ಪೈ ಉಪಗ್ರಹ ಉಡಾವಣೆ ಯಶಸ್ವಿಯಾಗಿ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಜಂಟಿಯಾಗಿ ಅಮೆರಿಕದ ಸ್ಪೇಸ್ ಎಕ್ಸ್ ರಾಕೆಟ್ ಫಾಲ್ಕನ್ 9 ಮೂಲಕ ಉಡಾವಣೆ ಮಾಡಿರ್ತಕ್ಕಂಥದ್ದು ಕೂಡ ಗಮನಿಸಬಹುದು. ನೋಡ್ತಾ ಹೋಗ್ತೀವಿ. ಸತತ 7ನೇ ಬಾರಿಯೂ ಕೂಡ ರೆಪೋ ದರ ಬದಲಿಸಿದ RBI ಅಂತೇಳಿ ನೋಡ್ತೀವಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಚಲಿತ ಅರ್ಥಶಾಸ್ತ್ರದಲ್ಲಿ ಈ ಒಂದು ಟಾಪಿಕ್ ಬರುತ್ತೆ. ಇಲ್ಲಿ ಪ್ರಚಲಿತ ವಿದ್ಯಮಾನಗಳಲ್ಲಿ ಕೂಡ ನಾವು ಕಾಮನ್ ಆಗಿ ಡಿಸ್ಕಷನ್ ಮಾಡ್ತಕ್ಕಂಥದ್ದು ರೆಪೋ ದರ ಮತ್ತು GDP ಇಂಪಾರ್ಟೆಂಟ್ ಆಗಿರ್ತದೆ. GDPಯಲ್ಲಿ ಈ ವರ್ಷದ ಹಣಕಾಸು ವರ್ಷದ GDP ಮೊತ್ತ ಎಷ್ಟಿದೆ ಅಥವಾ GDP ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೇಳ್ತಕ್ಕಂಥದ್ದು. ಪ್ರಸ್ತುತ ರೆಪೋ ದರ ಯಾವ ದರದಲ್ಲಿದೆ ಅಂತ ಕೇಳ್ತಾರೆ. ಹಾಗೆ ಇವುಗಳನ್ನೆಲ್ಲವೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು. ನೋಡ್ತಾ ಹೋಗ್ತೀವಿ. 2023-24 ವರ್ಷಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ರೆಪೋ ದರ ಎಷ್ಟಿದೆ ಅಂದರೆ 6.5% ಇದೆ ಅಂತಕ್ಕಂಥದ್ದು. ಯಾವುದೇ ಈ ವರ್ಷದ ಹಣಕಾಸು ವರ್ಷದಲ್ಲಿ ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿರುವುದಿಲ್ಲ ಅಂತಕ್ಕಂಥದ್ದು ಶಕ್ತಿಕಾಂತ್ ದಾಸ್ ರವರು ಇತ್ತೀಚೆಗೆ ತಿಳಿಸಿರ್ತಕ್ಕಂಥದ್ದು. ಹಣಕಾಸು ವರ್ಷ 2023-24ರಲ್ಲಿ ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗುವುದಿಲ್ಲ ಅಂತಕ್ಕಂಥದ್ದು RBIನ ನಿರ್ಧಾರವಾಗಿದೆ. ಪ್ರಸ್ತುತ ರೆಪೋ ದರ ಎಷ್ಟಿದೆ 6.5 ಅಂತಕ್ಕಂಥದ್ದು. 2023-24ರ ಹಣಕಾಸು ವರ್ಷದ GDPಯ ಬೆಳವಣಿಗೆ ದರ GDPಯ ಬೆಳವಣಿಗೆ ದರ ಎಷ್ಟಿದೆ ಅಂತ ಪ್ರಶ್ನೆ ಕೇಳ್ತಾರೆ.
7.6ರಷ್ಟು GDP ಬೆಳವಣಿಗೆ ದರ ಇದೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟಾಗಿ ರೆಪೋ ದರ ಮತ್ತು GDP ಬೆಳವಣಿಗೆ ದರ ಅಂತಕ್ಕಂಥದ್ದು ಎರಡು ಅಂಶಗಳು ಮುಖ್ಯ ಆಗಿರ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಕೋನದಿಂದ ಸ್ವಲ್ಪ ನೋಡ್ತಾ ಹೋಗ್ರಿ. ಎಸ್, ಆತ್ಮೀಯ ಸ್ಪರ್ಧಾ ಮಿತ್ರರು, ಇಲ್ಲಿವರೆಗೆ ಪ್ರಮುಖವಾಗಿ 1ನೇ ತಾರೀಕಿನಿಂದ 10ನೇ ತಾರೀಕು ಏಪ್ರಿಲ್ನ ಪ್ರಚಲಿತ ವಿದ್ಯಮಾನಗಳನ್ನ ನೋಡ್ತಾ ಹೋಗ್ತೀವಿ. ಮುಂಬರ್ತಾ ಹಾಗೆ ಎಲ್ಲ ಒಂದು ಅವಧಿಯ ಒಂದು ಪ್ರಚಲಿತ ವಿದ್ಯಮಾನಗಳನ್ನ ನಾವು ಕೊಡ್ತಕ್ಕಂಥದ್ದು ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ. ಈ ಪ್ರಯತ್ನ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಅಂತಕ್ಕಂಥದ್ದು. ಕೊನೆವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.